ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಎರಡ್ 2026ಕ್ಕೆ ಕಾಲಿಟ್ಟಿದ್ದೀವಿ. ಸೊ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾವೆಲ್ಲ ಸಿನಿಮಾಗಳು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ, ಹಾಗೆ ಈ ವರ್ಷ ಯಾವ್ಯಾವ ಸೂಪರ್ ಸ್ಟಾರ್ ಸಿನಿಮಾಗಳು ತೆರೆಗೆ ಬರ್ತಾ ಇದ್ದಾವೆ, ಹಾಗೆ 2025ರಲ್ಲಿ ಅಷ್ಟಾಗಿ ನಮಗೇನು ಲಕ್ಕಿ ಇರಲಿಲ್ಲ. ಸೊ 2026 ಲಕ್ಕಿಯಾಗಿ ಇರುತ್ತಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅನ್ನೋದನ್ನ ಕಾದ್ ನೋಡಬೇಕು. 2025ರಲ್ಲಿ 250ಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಂಡಿತ್ತು. ಆದರೆ ನಮಗೆ ಕ್ಲಿಕ್ ಆಗಿದ್ದು ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಹೆಸರು ಮಾಡಿದಂತಹ ಸಿನಿಮಾಗಳು 5-6 ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ 250 ಸಿನಿಮಾಗಳಲ್ಲಿ ನಮಗೆ ಪಟ್ಟಂತ ಹೆಸರು ಹೇಳೋದಕ್ಕೆ ಸಾಧ್ಯ ಅಂದರೆ ಅದು ಮಾರ್ಕ್ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಸೂಫ್ರಮ್ ಸೋ ಆಗಿರ್ಬೋದು, 45 ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಇಷ್ಟೇ ಸಿನಿಮಾಗಳು ಅಂತ ಹೇಳ್ಬೋದು. ಇನ್ನು 2026ರಲ್ಲಿ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಎಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಚಲನಚಿತ್ರರಂಗ ಅನ್ನೋದ್ರ ಕುರಿತಾಗಿ ಇವತ್ತಿನ ಚಂದನವನದ ಸುತ್ತದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇನ್ನು 2026 ಅಂದರೆ ಎಂಟರ್ಟೈನ್ಮೆಂಟ್ಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಡೋಣ ಅಂತ ಏನಾದರೂ ಈ ಸಲ ನಮ್ಮ ಸಿನಿಮಾ ಇಂಡಸ್ಟ್ರಿ ನೋಡ್ತಿದ್ಯಾ ಗೊತ್ತಿಲ್ಲ. ಯಾಕಂದರೆ ಹೊಸ ಪ್ರತಿಭೆಗಳು 2026ರಲ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾರ, ಅದು ಹೇಗೆ ವರ್ಕ್ ಆಗ್ಬೋದು, ಈ ಸಲ ಆದರೂ ನಮ್ಮ ಆಡಿಯನ್ಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಅಪ್ಕೊಯ್ತಾರ ಅಥವಾ ಇಲ್ವಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ 2025ರಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕೂಡ ಅಷ್ಟಾಗಿ ಓಡಲಿಲ್ಲ. ಒಳ್ಳೆ ಕಂಟೆಂಟ್ ಇರೋ ಚಿತ್ರಗಳಿಗೂ ಕೂಡ ಸ್ಟಾರ್ ನಟರ ಆಗಮನ ಬೇಕಾಗಿತ್ತು ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಹೋಗತ್ತೆ. ಅದೇ ರೀತಿಯಾಗಿ 2026ರಲ್ಲಿ ನಡೆಯುತ್ತಾ ಅಥವಾ ನಡೆಯೋದಿಲ್ವಾ ಅನ್ನೋ ಒಂದು ಕುತೂಹಲ ಅಂತೂ ಈಗ ಸದ್ಯ ಚಿತ್ರರಂಗಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಮೊದಲನೇದಾಗಿ ಇನ್ನ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಲ್ಯಾಂಡ್ ಲಾರ್ಡ್ ಸಿನಿಮಾ. ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ಅವರು ಅಭಿನಯಿಸ್ತಾ ಇರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅವರ ಮಗಳು ಕೂಡ ರಿತನ್ಯಾ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಅವರಿಗೊಂದು ಡೆಬ್ಯೂ ಸಿನಿಮಾ ಕೂಡ ಆಗ್ತಾ ಇದೆ ಇದು. ಅಂಡ್ ಇದು ಕಂಪ್ಲೀಟ್ ಕೋಲಾರ್ ಸ್ಲ್ಯಾಂಗ್ನಲ್ಲಿ ಇರುವಂತಹ ಸಿನಿಮಾ, ಕೋಲಾರ್ ಕಡೆ ನಡೆಯುವಂತಹ ಒಂದು ಸಿನಿಮಾ. ಹಾಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದಷ್ಟು ಕುತೂಹಲ ಜಾಸ್ತಿ ಆಗಿದೆ ವೀಕ್ಷಕರಿಗೆ, ಹೇಗಿರ್ಬೋದು ಈ ಸಿನಿಮಾ ಅನ್ನೋದು. ಇನ್ನು ಈ ಸಿನಿಮಾ ಜಾನ್ವರಿಯಲ್ಲೇ ತೆರೆ ಕಾಣ್ತಾ ಇದೆ. ಹಾಗೆ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ದ ರೂಲರ್ ಹಾಗೆ ದ ಡಿಸ್ಟ್ರಾಯರ್, ಈ ಥರ ಒಂದು ಕಾನ್ಸೆಪ್ಟ್ ಮೂಲಕ ಬರ್ತಾ ಇದೆ ಈ ಸಿನಿಮಾ. ಸೊ ಹೇಗೆಲ್ಲ ಓಡುತ್ತೆ ಈ ಸಿನಿಮಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು KD ಸಿನಿಮಾ ಹಿಂದಿನ ವರ್ಷನೇ ರಿಲೀಸ್ ಆಗಬೇಕಾಗಿತ್ತು. ಪ್ರೇಮ್ ಅವರು ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ KD ಸಿನಿಮಾ. ಇದರಲ್ಲಿ ಧ್ರುವ ಸರ್ಜಾ ಅವರು ನಾಯಕರಾಗಿ ಅಭಿನಯಿಸಿದ್ದಾರೆ. ಇನ್ನು ಇದಕ್ಕೆ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ ಏನಪ್ಪಾ ಅಂತ ಹೇಳಿದ್ರೆ ಸಂಜಯ್ ದತ್ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ಹಾಗೆ ರವಿಚಂದ್ರನ್ ಅವ್ರು ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ KD ಸಿನಿಮಾ ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿ ವೈರಲ್ ಆಗ್ತಾ ಇದೆ. ಶಿವ ಶಿವ ಸಾಂಗ್ ಆಗಿರ್ಬೋದು, ಜೋಡೆತ್ತು ಸಾಂಗ್ ಆಗಿರ್ಬೋದು. ಸೊ ಈ ಸಿನಿಮಾ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಇಂದಿನ ವರ್ಷ ಕಾರಣಾಂತಗಳಿಂದ ಅವರು ರಿಲೀಸ್ ಮಾಡಿರಲಿಲ್ಲ. ಸೊ ಈ ವರ್ಷ ಹೋಪ್ಫುಲಿ ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದ್ದೀವಿ. ಏಪ್ರಿಲ್ನಲ್ಲಿ ರಿಲೀಸ್ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ನೋಡಬೇಕು KD ಸಿನಿಮಾ ಲಕ್ ತಂದ್ಕೊಡುತ್ತಾ ಮತ್ತೆ ಪ್ರೇಮ್ ಅವ್ರಿಗೆ ಇದು ಕಮ್ ಬ್ಯಾಕ್ ಆಗತ್ತಾ ಅಂತ ಹೇಳಿ. ಅಂದ್ರೆ ಈ ಹಿಂದೆ ನಾವು ನೋಡಿದಂತಹ ಸಿನಿಮಾ ಕ್ವಾಲಿಟಿನೇ KD ಸಿನಿಮಾದಲ್ಲೂ ಕೊಡ್ತಿದಾರ ಪ್ರೇಮ್ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಮೂರನೇ ಸಿನಿಮಾ ಲವ್ ಮಾಕ್ಟೇಲ್ 3. ಲವ್ ಮಾಕ್ಟೇಲ್ 1 ಮಾಕ್ಟೇಲ್ 2ಗೆ ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಬೇಸೇ ಹುಟ್ಕೊಂಡ್ರು. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆದಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಲವ್ ಮಾಕ್ಟೇಲ್. ಅವರೇ ನಿರ್ದೇಶನ ಮಾಡಿದ್ದಂತಹ ಸಿನಿಮಾ. ಈಗ ಲವ್ ಮಾಕ್ಟೇಲ್ 3 ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಬರ್ತಾ ಇದೆ. ಅಂದರೆ ವೀಕ್ಷಕರು ಕೂಡ ಅಷ್ಟೇ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಬಿಕಾಸ್ ಹೇಗಿರ್ಬೋದು, 1 ಕೂಡ ಹಿಟ್ ಆಗಿದೆ, 2 ಕೂಡ ಹಿಟ್ ಆಗಿದೆ. ಸೊ ಅದೇ ಸೀಕ್ವೆನ್ಸಲ್ಲಿ ಬರ್ತಿರುವಂತಹ ಲವ್ ಮಾಕ್ಟೇಲ್ 3 ಕೊನೆಗೂ ಅನೌನ್ಸ್ ಮಾಡಿದ್ದಾರೆ, ಬರ್ತಿದ್ದೀವಿ ನಾವು ಈ ವರ್ಷ ಅಂತ ಹೇಳಿ. ಸೊ ಯಾವ ರೀತಿಯಾದಂತಹ ಕತೆ ಇರ್ಬೋದು, ಮತ್ತೆ ನಿಧಿಮಾ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರಾ ಇಲ್ವಾ, ಯಾವ ರೀತಿ ಸ್ಟೋರಿ ಹೋಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಯೂಶಲ್ ಆಗಿ ಆಡಿಯನ್ಸ್ ಅಲ್ಲಿ ಇದೆ. ಸೊ ಈ ಸಿನಿಮಾ ಹೇಗಾಗುತ್ತೆ ಅನ್ನೋದನ್ನ ಕೂಡ ನಾವು ವೇಟ್ ಮಾಡಬೇಕಾಗಿದೆ. ಇನ್ನು ಉತ್ತರಾಖಂಡ ಕಳೆದ 2 ವರ್ಷದಿಂದ ನಾವು ಕೇಳ್ತಾನೆ ಇದೀವಿ ಈ ಸಿನಿಮಾ ಹೇಗಿರ್ಬೋದು, ಯಾವ ಜಾನರ್ ಮೇಲೆ ಬರ್ತಾ ಇರ್ಬೋದು ಅಂತ ಹೇಳಿ. ಯಾಕಂದ್ರೆ ಡಾಲಿ ಧನಂಜಯ ಅವರಿಗಿರುವಂತಹ ಫ್ಯಾನ್ ಬೇಸೇ ಅಂತದ್ದು. ಅವ್ರು ಏನೇ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೂ ಅದು ಒಂದು ಯೂನಿಕ್ ಆಗಿರುತ್ತೆ, ಸ್ಟೋರಿ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಒಂದಷ್ಟು ದಿನಗಳ ಕಾಲ ಇದು ಒಂದು ಸ್ವಲ್ಪ ಡಿಲೇ ಆಗಿತ್ತು, ಶೂಟಿಂಗ್ ಕೂಡ ಒಂದಷ್ಟು ದಿನಗಳ ಕಾಲ ನಿಲ್ಲಿಸಲಾಗಿತ್ತು ಅಂತ ಕೂಡ ಹೇಳಲಾಗ್ತಿತ್ತು. ಸೊ ಈಗೇನಾದರೂ ಮತ್ತೆ
ಈ ವರ್ಷ ಈ ಸಿನಿಮಾನ ನಾವು ನೋಡ್ಬೋದಾ, ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯ ಅವ್ರಿಗೆ, ಯಾವಾಗ ನಿಮ್ಮ ಸಿನಿಮಾ, ಯಾವಾಗ ನಿಮ್ಮ ಸಿನಿಮಾ ಅಂತ ಹೇಳಿ. ಸೊ ಈ ವರ್ಷ ಉತ್ತರಾಖಂಡ ಕೂಡ ತೆರೆ ಕಾಣಲಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು 5ನೇ ಸಿನಿಮಾ ಬಿಲ್ಲಾರಂಗ ಭಾಷಾ, BRB, ಅಂದರೆ ಅನೂಪ್ ಅವ್ರ ಜೊತೆ ಇದು 2ನೇ ಸಿನಿಮಾ ಮಾಡ್ತಾ ಇರೋದು ಕಿಚ್ಚ ಸುದೀಪ್ ಅವರು. ಈಗ ಈ ಸಿನಿಮಾ ಏನಿಲ್ಲ ಅಂತ ಹೇಳಿದ್ರು ಡಿಸೆಂಬರಲ್ಲೇ ಬರುವಂತಹ ನಿರೀಕ್ಷೆಗಳು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರಿಗೆ ಮ್ಯಾಕ್ಸ್ ವರ್ಕ್ ಆಗಿದೆ ಡಿಸೆಂಬರಲ್ಲಿ ಬಂದು, ಹಾಗೆ ಮಾರ್ಕ್ ಕೂಡ ವರ್ಕ್ ಆಗ್ತಾ ಇದೆ ಡಿಸೆಂಬರ್ನಲ್ಲಿ ಬಂದು. ಸೊ ಅದೇ ಫಾರ್ಮೆಟ್ನ ಈಗ ಬಿಲ್ಲಾರಂಗ ಭಾಷಾಲು ಕೂಡ ಅದನ್ನೇ ಕ್ಯಾರಿ ಮಾಡ್ತಾರಾ ಕಿಚ್ಚ ಸುದೀಪ್ ಅವರು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಸೊ ಈ ವರ್ಷ ಅಂದರೆ ಅವ್ರು ಈ ಹಿಂದೆ ಹೇಳಿರೋದ್ರಿಂದ ನಾನು ಪ್ರತಿ ವರ್ಷ 2 ಸಿನಿಮಾ ಅಥವಾ ಒಂದು ಸಿನಿಮಾ ಕೊಡ್ತೀನಿ ಅಂತ. ಸೊ ಈ ವರ್ಷ ಈ ಸಿನಿಮಾ ಕೊಡ್ತಾರೆ ಅನ್ನೋ ನಿರೀಕ್ಷೆಗಳು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ವಿಕ್ರಾಂತ್ ರೋಣ ಸಿನಿಮಾ ರೀತಿಯಾದಂತಹ ಶೈಲಿಲೇ ಬಿಲ್ಲಾರಂಗ ಭಾಷಾ ಇರುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಜನರಿಗೆ ಈಗಾಗಲೇ ಕ್ರಿಯೇಟ್ ಆಗಿರುವಂಥದ್ದು. ಸೊ ಇದು ಕೂಡ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು BRB. ಇನ್ನು 6ನೇದಾಗಿ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಇದರಲ್ಲಿ ಶಿವಣ್ಣ ಹಾಗೂ ಧನಂಜಯ್ ಅವರ ಕಾಂಬಿನೇಷನ್ ಕೂಡ ನಾವು ನೋಡ್ಬೋದು. ಈಗಾಗಲೇ ಸಿನಿಮಾ ತಡ ಆಗ್ತಾ ಇದೆ. ಆ್ಯಂಡ್ ಇವರಿಬ್ಬರು ಡಿಯೋ ಅಂತ ಹೇಳಿದ್ರೆ ಫಸ್ಟ್ ನಮಗೆ ನೆನಪಾಗೋದೆ ಟಗರು ಸಿನಿಮಾ. ಟಗರು ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು ಆಗ ಯೂತ್ಸ್ನಲ್ಲಿ. ಸೊ ಅದೇ ಒಂದು ಕಾಂಬಿನೇಷನ್ ಮತ್ತೆ ವರ್ಕ್ ಆಗುತ್ತಾ ಈ ಸಿನಿಮಾದಲ್ಲಿ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಆಗಿದೆ. ಬಿಕಾಸ್ ಶಿವಣ್ಣ ಹಾಗೆ ಡಾಲಿ ಅವರ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿತ್ತು. ಈಗಲೂ ಕೂಡ ಅವ್ರನ್ನ ಆ ಸಿನಿಮಾ ಮೂಲಕನೇ ಗುರುತಿಸ್ತಾ ಇರೋದ್ರಿಂದ ಸೊ ಈ ಸಿನಿಮಾದಲ್ಲೂ ಕೂಡ ಅದು ವರ್ಕ್ ಆಗುವಂತೆ ಕಾಣ್ತಾ ಇದೆ ಅಂತ ಕೂಡ ಹೇಳ್ಬೋದು. ಇನ್ನು ದುನಿಯಾ ಸೂರಿ ಹಾಗೆ ಯುವ ರಾಜ್ಕುಮಾರ್ ಅವರ ಸಿನಿಮಾ ಕೂಡ ಈಗ ಸೆಟ್ ಏರಿದೆ. ಅಂದರೆ ಕಾರಣಾಂತಗಳಿಂದ ಸಿನಿಮಾ ಸ್ವಲ್ಪ ತಡ ಆಗ್ತಾ ಇದೆ. ಬಟ್ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ 2025ರಲ್ಲಿ ತೆರೆ ಕಂಡಿತ್ತು. ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಸೂಪರ್ ಹಿಟ್ ಕೂಡ ಆಗಿತ್ತು ಆ ಸಿನಿಮಾ. ಸೊ ಇವರಿಬ್ಬರ ಸಿನಿಮಾ ಮೇಲೆ ಕೂಡ ನಿರೀಕ್ಷೆಗಳು ತುಂಬ ಹೆಚ್ಚಾಗಿದೆ. ರಾ ಆಗೇನಾದರೂ ಇರುತ್ತಾ ಸಿನಿಮಾ ಅಂತ. ಈ ಹಿಂದೆ ನಾವು ದುನಿಯಾ ಸಿನಿಮಾ ನೋಡಿದ್ರೆ ಕಂಪ್ಲೀಟ್ ರಾ ಆಗಿತ್ತು. ಹಾಗೆ ದುನಿಯಾ ವಿಜಯ್ ಅವ್ರಿಗೆ ಒಂದು ಬೆಂಚ್ ಮಾರ್ಕ್ ಕೊಟ್ಟಂತಹ ಸಿನಿಮಾ ದುನಿಯಾ ಆಗಿತ್ತು. ಹಾಗಾಗಿ ಈ ಡೈರೆಕ್ಟರ್ ಅಡಿಯಲ್ಲಿ ಬರ್ತಿರುವಂತಹ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಅದು ಪ್ಲಸ್ ಆಗತ್ತಾ, ಹಾಗೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಇನ್ನು ಏನೆಲ್ಲ ಅಪ್ಡೇಟ್ಸ್ನ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿದೆ. ಇನ್ನು ಕೊನೆಯದಾಗಿ ಹೇಳಬೇಕಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರು ಆಗಿದೆ. ಯಶ್ ಅವರೇ ಇದರಲ್ಲಿ ರೈಟರ್ ಆಗಿದ್ದಾರೆ, ಹಾಗೆ ನಿರ್ಮಾಣ ಮಾಡ್ತಿದ್ದಾರೆ. ಗೀತು ಮೋಹನ್ ದಾಸ್ ಅವರು ಕೂಡ ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ತುಂಬಾನೇ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಿಕಾಸ್ ಇದರಲ್ಲಿ ಕಿಯಾರಾ ಅವರಾಗಿರ್ಬೋದು, ಹುಮಾ ಕುರೇಶಿ ಅವರಾಗಿರ್ಬೋದು, ಹಾಗೆ ನಯನತಾರಾ ಅವರಿದ್ದಾರೆ. ಇವರ 3 ಜನಗಳ ಪೋಸ್ಟರ್ ಇನ್ನೊಂದಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ವೀಕ್ಷಕರಲ್ಲಿ. ಅದರಲ್ಲೂ ಯಶ್ ಅವರ ಸಿನಿಮಾ ಅಂತ ಹೇಳಿದ್ರೆ ಇಡೀ ಭಾರತಾನೇ ತಿರುಗಿ ನೋಡ್ತಾ ಇದೆ. ಭಾರತ ಅಂತ ಹೇಳಿದ್ರು ತಪ್ಪಾಗುತ್ತೇನೋ, ಇಡೀ ವರ್ಲ್ಡ್ ಪ್ರಪಂಚನೇ ತಿರುಗಿ ನೋಡ್ತಾ ಇದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ. ಸೊ ಇವರ ಸಿನಿಮಾ ಹೇಗಿರ್ಬೋದು ಅನ್ನೋ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗ್ತಿದೆ. ಒಂದು ಫೇರಿ ಟೇಲ್ ಸಿನಿಮಾ ಅಂದರೆ ಗ್ರೋನ್ ಅಪ್ಸ್ ಫೇರಿ ಟೇಲ್ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ಯಾಂಟಸಿ ಇರುತ್ತಾ, ಅಂದರೆ ಕಂಪ್ಲೀಟ್ ಆ್ಯಕ್ಷನ್ ಇರುತ್ತಾ ಅಥವಾ ಥ್ರಿಲ್ಲರ್ ಇರುತ್ತಾ, ರೊಮ್ಯಾನ್ಸ್ ಇರುತ್ತಾ? ಬಿಕಾಸ್ ನಾವು ಈಗಾಗಲೇ ಟೀಸರ್ನ ನೋಡ್ತಿದ್ರು ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಒಂದಷ್ಟು ಅಂಶಗಳನ್ನು ಈ ಟೀಸರ್ನಲ್ಲಿ ಇಟ್ಟಿದ್ದಾರೆ, ಮೋಷನ್ ಪೋಸ್ಟರ್ನಲ್ಲಿ ಇಟ್ಟಿದ್ದಾರೆ, ಅಥವಾ ಅವರು ರಿಲೀಸ್ ಮಾಡಿರುವಂತಹ ಪೋಸ್ಟರ್ಗಳಲ್ಲಿ ಇಟ್ಟಿದ್ದಾರೆ. ಸೊ ಆ ಫ್ಯಾಂಟಸಿ ಏನಿಟ್ಟಿದ್ದಾರೆ, ಗ್ರೋನ್ ಅಪ್ಸ್ ಫ್ಯಾಂಟಸಿ ಅಂತ, ಅದೇ ರೀತಿಯಾಗಿ ಕತೆ ಹೋಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗಿದೆ. ಇನ್ನು ಯಶ್ ಅಭಿಮಾನಿಗಳಿಗೆ ಇದೊಂಥರ ಗುಡ್ ನ್ಯೂಸ್. ಬಿಕಾಸ್ 2 ವರ್ಷ ಆದಮೇಲೆ ಅವ್ರು ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇರುವಂತಹ ಸಿನಿಮಾ ಟಾಕ್ಸಿಕ್ ಆಗಿದೆ. ಹಾಗಾಗಿ ಟಾಕ್ಸಿಕ್ ಮೇಲೆ ಕೂಡ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಇನ್ನು ಯಶ್ ಅವರ ಅಭಿನಯದ ರಾಮಾಯಣ ಸಿನಿಮಾ ಕೂಡ ಈ ವರ್ಷನೇ ರಿಲೀಸ್ಗೆ ರೆಡಿ ಆಗಿದೆ ಅಂತ ಹೇಳಲಾಗ್ತಿದೆ. ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಟ ಯಶ್ ಅವರು. ಇದು ನಮ್ಮ ಕನ್ನಡದ ಸಿನಿಮಾ ಆಗಿಲ್ಲ ಅಂತ ಹೇಳಿದ್ರೂ ಕೂಡ ನಮ್ಮ ಕನ್ನಡದ ಹೀರೋ ಆ ಸಿನಿಮಾದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ, ಯಶ್ ಅವರು ಅಭಿನಯಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ರಾಮಾಯಣ ಸಿನಿಮಾ ಮೇಲೆ ಕೂಡ ಜಾಸ್ತಿನೇ ಹೋಪ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಯಾವಾಗ ಅದು ರಿಲೀಸ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇಫ್ ಇನ್ ಕೇಸ್ ಏನಾದರೂ ರಾಮಾಯಣ ಈ ವರ್ಷನೇ ರಿಲೀಸ್ ಆಗಿ ಟಾಕ್ಸಿಕ್ ಈ ವರ್ಷ ರಿಲೀಸ್ ಆಯಿತು ಅಂದರೆ ಯಶ್ ಅಭಿಮಾನಿಗಳಿಗೆ ಇದೊಂದು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇನ್ನಷ್ಟು ಸಿನಿಮಾಗಳು ಬರ್ತಾ ಇದೆ ತೆರೆ ಮೇಲೆ.
ಅಂದರೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ, ಹೊಸಬರ ಸಿನಿಮಾಗಳು ಬರ್ತಾ ಇದೆ. ಸೊ ನಮ್ಮ ಜನ ಯಾವ ಸಿನಿಮಾಗಳನ್ನು ತಗೊಳ್ತಾರೆ, ಕಾನ್ಸೆಪ್ಟ್ ಮೇಲೆ ಹೋಗ್ತಾರಾ ಅಥವಾ ಕಾಂಟೆಂಟ್ ಇಷ್ಟ ಆಗಬೇಕಾ ಅಥವಾ ಹಾಡುಗಳು ಅವ್ರನ್ನ ಅಟ್ರಾಕ್ಟ್ ಮಾಡುತ್ತಾ, ಎಲ್ಲದಕ್ಕೂ ಕೂಡ ಆಡಿಯನ್ಸೇ ಉತ್ತರ ಕೊಡಬೇಕಾಗತ್ತೆ. ಸೊ ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಗಿರುತ್ತೆ ಅಂದರೆ ಒಂದು ಲಕ್ಕಿ ಇಯರ್ ಆಗಿ ಬದಲಾಗುತ್ತಾ, ಇನ್ನಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೊರ ಬರುತ್ತಾ, ಅಂದರೆ ಇಡೀ ಪ್ರಪಂಚನೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ತಿರುಗು ನೋಡುವಂತೆ ಮಾಡ್ತಾರ ನಮ್ಮ ಕನ್ನಡ ಚಿತ್ರರಂಗ ಅನ್ನೋದನ್ನ ವೇಟ್ ಮಾಡಬೇಕಾಗಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಚಂದನವನದ ಸುತ್ತ. ಹಾಗೆ ಪ್ರತಿ ಫ್ರೈಡೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫಿಲ್ಮಿ ಬೀಟ್ ಕನ್ನಡ.